ಹುಬ್ಬಳ್ಳಿಯಲ್ಲಿ ಗರ್ಭಿಣಿಯನ್ನ ಕೊಂದು ನೇಣು ಹಾಕಿರೋ ಆರೋಪ ಕೇಳಿಬಂದಿದೆ. ಹೀಗಾಗಿ ಗಂಡನ ಮನೆಯವರ ವಿರುದ್ಧ ದೂರು ನೀಡಲು ಮಹಿಳೆಯ ಮನೆಯವರು ಪೊಲೀಸ್ ಠಾಣೆಗೆ ಆಗಮಿಸಿದ್ರು. ಈ ವೇಳೆ ಪೊಲೀಸರು ದೂರು ಸ್ವೀಕರಿಸಲು ಹಿಂದೇಟು ಹಾಕಿದ್ರು ಅಂತ ಶಿಗ್ಗಾವಿ ಠಾಣೆ ಬಳಿ ಮಹಿಳೆಯ ಸಂಬಂಧಿಕರು ಗದ್ದಲ ಎಬ್ಬಿಸಿದ್ರು. ಕೊನೆಗೆ ಪೊಲೀಸರು ಎಫ್ಐಆರ್ ದಾಖಲಿಸಿದ ಬಳಿಕ ಗದ್ದಲ ತಣ್ಣಗಾಗಿದೆ. ಏನಿದು ಪ್ರಕರಣ ಅಂತ ನೋಡೋಣ ಬನ್ನಿ. ಪೊಲೀಸ್ ಠಾಣೆ ಎದುರು ಗೋಳಾಡುತ್ತಿರೋ ಮಹಿಳೆಯರು, ಪೊಲೀಸ್ ಜೊತೆ ವಾಗ್ವಾದ ನಡೆಸುತ್ತಿರೋ ಸಂಬಂಧಿಕರು, ಆಕ್ರೋಶ ಭರಿತರನ್ನ ಸಮಾಧಾನ ಪಡಿಸಲು ಹೆಣಗಾಡುತ್ತಿರುವ ಪೊಲೀಸರು. ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪೊಲೀಸ್ ಠಾಣೆ ಎದುರು. ಇದಕ್ಕೆ ಕಾರಣ ಒಬ್ಬ ಮಹಿಳೆಯ ಸಾವು ಮತ್ತು ದೂರು ಸ್ವೀಕರಿಸಲು ಪೊಲೀಸರು ತೋರಿಸಿದ ವಿಳಂಬ. ಒಂಬತ್ತು ತಿಂಗಳ ಹಿಂದೆ ಮದುವೆಯಾಗಿದ್ದ ವಿಚ್ಛೇದಿತ ಜೋಡಿ, ಹೊಸ ಜೀವನ ರೂಪಿಸಿಕೊಳ್ಳಲು ಮುಂದಾಗಿದ್ದ ದಂಪತಿ. ಈ ಫೋಟೋದಲ್ಲಿರೋ ಜೋಡಿಯ ಹೆಸರು ಗಿರೀಶ ದೊಡ್ಮನಿ ಮತ್ತು ಸುನಿತಾ ಅಂತ. ಗಿರೀಶ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣದ ನಿವಾಸಿ. ಸುನಿತಾ ಮೂಲತಃ ದಾವಣಗೆರೆ ಜಿಲ್ಲೆಯ ಹರಿಹರದವರು. ಗಿರೀಶ ಆಟೋ ಚಾಲನೆ ಮಾಡಿಕೊಂಡು ಜೀವನ ನಡೆಸುತ್ತಿದ್ದ. ಇವರಿಬ್ಬರಿಗೂ ಈ ಹಿಂದೆಯೇ ಬೇರೆ ಬೇರೆಯವರೊಂದಿಗೆ ಮದುವೆಯಾಗಿತ್ತು. ಆದರೆ ಅದ್ಯಾಕೋ ಏನೂ ಗೊತ್ತಿಲ್ಲ, ಇಬ್ಬರು ಮೊದಲು ಮದುವೆಯಾಗಿದ್ದವರಿಂದ ವಿಚ್ಛೇದನ ಪಡೆದು ಜೀವನ ನಡೆಸುತ್ತಿದ್ರು. ಗಿರೀಶ ಶಿಗ್ಗಾವಿಯಲ್ಲಿ ಆಟೋ ಓಡಿಸಿಕೊಂಡಿದ್ರೆ ಸುನಿತಾ ಹರಿಹರದ ತವರು ಮನೆಯಲ್ಲಿ ಜೀವನ ಮಾಡುತ್ತಿದ್ರು. ಇಬ್ಬರಿಗೂ ಈಗಾಗಲೇ ಮದುವೆಯಾಗಿ ಡಿವೋರ್ಸ್ ಆಗಿತ್ತು. ಹೀಗಾಗಿ ಇಬ್ಬರಿಗೂ ಮತ್ತೊಂದು ಮದುವೆ ಮಾಡಲು ಹಿರಿಯರು ನಿಶ್ಚಯಿಸಿದ್ರು. ಹಿರಿಯರ ಒತ್ತಾಯದಂತೆ ಇಬ್ಬರು ಮದುವೆಗೆ ಒಪ್ಪಿಕೊಂಡಿದ್ರು. ಸುಮಾರು 9 ತಿಂಗಳ ಹಿಂದೆ ಇಬ್ಬರು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ರು. ಹಳೆಯದೆಲ್ಲವನ್ನ ಮರೆತು ಹೊಸ ಜೀವನ ರೂಪಿಸಿಕೊಳ್ಳಲು ಇಬ್ಬರು ನಿರ್ಧರಿಸಿದ್ರು. 9 ತಿಂಗಳ ಹಿಂದೆ ಮದುವೆಯಾಗಿದ್ದ ಇಬ್ಬರು ಆರಂಭದಲ್ಲಿ ಅನ್ಯೋನ್ಯವಾಗಿ ಜೀವನ ಸಾಗಿಸಿದ್ರು. ಇದಕ್ಕೆ ಸಾಕ್ಷಿಯಾಗಿ ಸುನಿತಾ 3 ತಿಂಗಳ ಗರ್ಭಿಣಿಯಾಗಿದ್ರು. ಹೀಗೆ ಆರಂಭದಲ್ಲಿ ಅನ್ಯೋನ್ಯವಾಗಿದ್ದ ದಂಪತಿ ನಡುವೆ ಸಣ್ಣ ಬಿರುಕು ಶುರುವಾಗಿತ್ತು. ದಿನ ಕಳೆದಂತೆ ಈ ಬಿರುಕು ದೊಡ್ಡದಾಗಲು ಶುರುವಾಗಿತ್ತು. ಮದುವೆಯಾದ ಬಳಿಕ ವರದಕ್ಷಿಣೆ ಕಿರುಕುಳದ ಆರೋಪ. ಗಿರೀಶ್ ವಿರುದ್ಧ ಸುನಿತಾ ಕುಟುಂಬಸ್ಥರ ತೀವ್ರ ಆಕ್ರೋಶ. 9 ತಿಂಗಳ ಹಿಂದೆ ಇಬ್ಬರು ವಿಚ್ಛೇದಿತರು ಹೊಸ ಜೀವನ ಆರಂಭಿಸಲು ನಿರ್ಧರಿಸಿ ಸಪ್ತಪದಿ ತುಳಿದಿದ್ರು. ಆರಂಭದಲ್ಲಿ ಇಬ್ಬರು ಉತ್ತಮ ಸಂಬಂಧ ಹೊಂದಿದ್ರು. ಆದರೆ ದಿನ ಕಳೆದಂತೆ ಗಿರೀಶ ದೊಡ್ಮನಿ ಪತ್ನಿ ಸುನಿತಾಗೆ ವರದಕ್ಷಿಣೆ ಕಿರುಕುಳ ನೀಡಲು ಆರಂಭಿಸಿದ್ದ ಅಂತ ಸುನಿತಾ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಸುನಿತಾ ತಂದೆ ತಾಯಿಗೆ ಸುನಿತಾ ಸೇರಿ 7 ಹೆಣ್ಣು ಮಕ್ಕಳಿದ್ದಾರೆ. 7 ಜನರಿಗೂ ಬೇರೆ ಬೇರೆ ಕಡೆ ಮದುವೆ ಮಾಡಿಕೊಡಲಾಗಿದೆ. ಎಲ್ಲರೂ ಉತ್ತಮವಾಗಿ ಜೀವನ ಸಾಗಿಸುತ್ತಿದ್ದಾರೆ. ಅವರ ಸಹೋದರಿಯರು ಸುನಿತಾ ಗಂಡನ ಮನೆಗೆ ಹೋದ್ರೆ ಗಿರೀಶ್ ಕುಟುಂಬಸ್ಥರು ಅವರನ್ನ ಹೀಗೆಳೆಯುತ್ತಿದ್ರಂತೆ. ನೀವೆಲ್ಲ ಬಡವರ ಮನೆಗೆ ಮದುವೆಯಾಗಿ ಹೋಗಿದ್ದೀರಿ. ಸುನಿತಾಳನ್ನ ನಮ್ಮಂತಹ ಶ್ರೀಮಂತರ ಮನೆಗೆ ಕೊಟ್ಟು ಮದುವೆ ಮಾಡಲಾಗಿದೆ. ನಮಗೆ ತಕ್ಕ ವರದಕ್ಷಿಣೆ ಕೊಟ್ಟಿಲ್ಲ ಅಂತ ಹೀಯಾಳಿಸುತ್ತಿದ್ರು ಅಂತ ಸುನಿತಾ ಅಕ್ಕ ಗೀತಾ ಆರೋಪಿಸಿದ್ದಾರೆ. ಯಾವಾಗ ಏನಾರು ರೊಟ್ಟಿ ಯಾಕೆ ಹಿಂಗೆ ಮಾಡ್ತೀವಿ, ರೊಟ್ಟಿ ಅವ್ನು ಕರೆ ಕಳ್ಸಾರಿ, ರೊಟ್ಟಿ ಸುಡಕ್ಕೆ ಬರಲ್ಲ. ಕುತ್ಕೊಂಡು ನಾವು 7-8 ಮಂದಿ ಹೋದ್ರೆ ಎಷ್ಟು ಜನ ರೊಟ್ಟಿ ಪಲ್ಯ ಮಾಡಿ ಉಣ್ಣಕ್ಕೆ ಕೊಡಕ್ಕೆ ಮಾಡ್ಯಾಳ ನೋಡಿ. ಈ ನೀವು ಬಂದಿರಿ ಮಾಡ್ಯಾಳ, ನಮಗೆ ಮಾಡ್ಕೊಡಲ್ಲ ಅನ್ನಾರು. ಅವ್ರಿಗೆ ಏನ್ರಿ ಬಡವ್ರ ಮಕ್ಕಳು, ಅವ್ರ ಕೊನೆಗೆ ಏನಂದ್ರೆ ಗೊತ್ತ್ರಿ, ನೀವು ಇಷ್ಟು ಮಂದಿ 7 ಮಂದಿ ರೀ ಅಕ್ಕ ತಂಗಿರಿ, 7 ಮಂದಿ ಬಡವ್ರ ಮನೆಗೆ ಹೋಗಿರಿ, ನಾವು ಕೋಟ್ಯಾಧೀಶ್ವರ ನೀವು ಬಂದಾಳ ಈಗ ನಿಮ್ಮ ತಂಗಿ ಅನ್ನಾರ್ರಿ. ನಾವು ಅರ್ಥ ಮಾಡ್ಕೊಳ್ರಿ, ಅರ್ಥ ಮಾಡ್ಕೊಳ್ಳಿಲ್ಲ. ವರದಕ್ಷಿಣೆ ವಿಚಾರಕ್ಕೆ ಜಗಳ, ಕೋಪದ ಭರದಲ್ಲಿ ಪತ್ನಿ ಹತ್ಯೆ. ಕೊಲೆ ಮಾಡಿ ಜಾರಿ ಬಿದ್ದಿದ್ದಾಳೆ ಎಂದು ಹೇಳಿದ್ದ ಗಿರೀಶ್. ಕಳೆದ ಕೆಲವು ತಿಂಗಳಿಂದ ತವರು ಮನೆಯಿಂದ ವರದಕ್ಷಿಣೆ ತರುವಂತೆ ಗಂಡ ಗಿರೀಶ್ ದೊಡ್ಮನಿ ಪೀಡಿಸುತ್ತಿದ್ದಂತೆ ಮತ್ತು ಆತನ ತಾಯಿ ದ್ಯಾಮವ್ವ ನಾದಿನಿ ಗೀತಾ ಕಿರುಕುಳ ಕೊಡ್ತಿದ್ರಂತೆ. ಇದೇ ರೀತಿ ಶನಿವಾರ ಕೂಡ ಸುನಿತಾ ಜೊತೆ ಗಿರೀಶ್ ದೊಡ್ಮನಿ ವರದಕ್ಷಿಣೆ ವಿಚಾರಕ್ಕೆ ಜಗಳ ತೆಗೆದಿದ್ದ. ಈ ವೇಳೆ ಮಾತಿಗೆ ಮಾತು ಬೆಳೆದು ಜಗಳ ವಿಕೋಪಕ್ಕೆ ತಿರುಗಿದೆ. ಈ ವೇಳೆ ಗಿರೀಶ್ ದೊಡ್ಮನಿ ಪತ್ನಿಯ ಮೇಲೆ ಹಲ್ಲೆ ಮಾಡಿದ್ದಾನೆ. ಆ ಏಟು ಅದು ಹೇಗೆ ತಗುಲಿತೋ ಗೊತ್ತಿಲ್ಲ. ಆಕೆ ಒಂದೇ ಏಟಿಗೆ ಉಸಿರು ಚೆಲ್ಲಿದ್ದಾಳೆ. ಪತ್ನಿ ಉಸಿರು ಚೆಲ್ಲಿದ್ದಾಳೆ ಅನ್ನೋದು ಗೊತ್ತಾಗುತ್ತಿದ್ದಂತೆ ಸುನಿತಾ ಮನೆಯವರಿಗೆ ಕರೆ ಮಾಡಿ ನಿಮ್ಮ ಮಗಳು ಕಾಲು ಜಾರಿ ಬಿದ್ದಿದ್ದಾಳೆ, ಬೇಗ ಬನ್ನಿ ಅಂತ ಹೇಳಿದ್ನಂತೆ. ಇವರು ಬಂದು ನೋಡುವಷ್ಟರಲ್ಲಿ ಆಕೆ ಸಾವಿನ ಮನೆ ಸೇರಿದ್ಲು. ಅಲ್ಲದೆ ಆಕೆಯನ್ನ ಕೊಂದು ನೇಣು ಬಿಗಿದಿದ್ದಾರೆ ಅಂತ ಸುನಿತಾ ಅಕ್ಕ ಆರೋಪಿಸಿದ್ದಾರೆ.
ಬೆಳಗ್ಗೆ ಗೊತ್ತಾಗೈತ್ರಿ. ಬೆಳಗ್ಗೆ 6 ಗಂಟೆಗಿತ್ತ ನಾವು ಫೋನ್ ಮಾಡ್ಯಾರ್ರಿ. ಕಾಲ್ ಜಾರಿ ಬಿದ್ದಾಳ, ತಲೆ ತಿರುಗಿ ಅಂತ ಹೇಳಿದ್ರಿ. ತಲೆ ತಿರುಗಿ ಬಿದ್ದಾಳ ಅಂತ ಆಸ್ಪತ್ರೆಗೆ ಹೋಗಿ ಬರ್ರಿ ಅಂದ್ ಬಂದಿವ್ರಿ. ನಾವು ಬರತ್ಗೆ ರೂಮ್ನಾಗ ಹಾಕ್ಯಾರ್ರಿ. ನಮ್ ತಂಗಿ ಮಾಡೋದು ಪಲ್ಯ ಮಾಡಿ ಊರ್ಲ ಹಾಕ್ಯಾರ್ರಿ. ಕುತ್ತಿಗೆ ಯಾವಾಗಾರ ನೋಡಕ್ ಹೋದ್ರ ಹೊರಗೆ ಕುಂದ್ರಸ್ತಾರ್ರಿ. ಜೊತೆಗೆ ಬಿಡ್ತಿದ್ದಲ್ರಿ, ಹಾಲ್ನಾಗ ಕುಂದ್ರಸ್ತ ನಮ್ ತಂಗಿ ಮೈ ಬಾ ಅಂದ್ ಹೇಳ್ಯಾರಿ. ಇವ್ರು ಅವ್ರ ಚಿಕ್ಕಮ್ಮ, ಅವ್ರ ಅತ್ತಿ, ಆಕಿ ಗಂಡ. ಯಾರು ಮಾಡಿದಾರೆ ಅಂತ ಅನ್ನೋದು ಡೌಟ್, ಅನುಮಾನ ಇದೆ. ಮೂವರ್ರಿ. ಯಾರ್ಯಾರ ಹೆಸರು ಹೇಳ? ಅವರು ಗೀತಾ, ದ್ಯಾಮವ್ವ, ಗಿರೀಶ. ಗರ್ಭಿಣಿಯ ಗಂಡನಿಂದ ಮಾರಣಾಂತಿಕ ಹಲ್ಲೆ. ಪ್ರಪಂಚ ನೋಡುವ ಮುನ್ನವೇ ಮಸಣ ಸೇರಿದ ಕೂಸು. 9 ತಿಂಗಳ ಹಿಂದೆ ಗಿರೀಶ ದೊಡ್ಮನೆ ಜೊತೆಗೆ ಮದುವೆಯಾಗಿದ್ದ ಸುನೀತಾ ಈಗ 3 ತಿಂಗಳ ಗರ್ಭಿಣಿ ಆಗಿದ್ರಂತೆ. ವರದಕ್ಷಿಣೆ ಕಿರುಕುಳ ನೀಡುತ್ತಿದ್ದ ಗಂಡ ಶನಿವಾರ ಪತ್ನಿಯ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾನೆ. ಪತಿಯ ಹೊಡೆತ ತಾಳಲಾರದೆ ಸುನೀತಾ ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾರೆ. ಈ ಮೂಲಕ ಆಕೆ ಗರ್ಭದಲ್ಲಿದ್ದ ಮಗು ಪ್ರಪಂಚವನ್ನೇ ನೋಡುವ ಮುನ್ನವೇ ಮಸಣ ಸೇರಿದೆ. ಇದರಿಂದಾಗಿ ಸುನೀತಾ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಒಂದು ಕ್ಷಣದ ಆವೇಶಕ್ಕೆ ಬಲಿಯಾದ ಗಿರೀಶ್ ಪತ್ನಿ ಸುನೀತಾ ಜೊತೆಗೆ ಆಕೆಯ ಗರ್ಭದಲ್ಲಿದ್ದ ತನ್ನ ಕೂಸಿಗೂ ಚಾಟ ಕಟ್ಟಿಬಿಟ್ಟಿದ್ದಾನೆ. ಅದು ಸುನೀತಾ ಅವ್ರ ಗರ್ಭಿಣಿ ಅಂತ ಹೋದ? ಎಷ್ಟು ತಿಂಗಳಮ್ಮ? ದೂರು ಸ್ವೀಕರಿಸಲು ವಿಳಂಬ ಮಾಡಿದ ಪೊಲೀಸರು. ಶಿಗ್ಗಾವಿ ಠಾಣೆ ಎದುರು ಕುಟುಂಬಸ್ಥರ ಪ್ರತಿಭಟನೆ. ಸುನೀತಾ ಸಾವಿನ ವಿಷಯ ಗೊತ್ತಾಗಿ ದಾವಣಗೆರೆ ಜಿಲ್ಲೆಯ ಹರಿಹರದಿಂದ ಹಾವೇರಿ ಜಿಲ್ಲೆ ಶಿಗ್ಗಾವಿಗೆ ಆಕೆಯ ಕುಟುಂಬಸ್ಥರು ಆಗಮಿಸಿದ್ರು. ಸುನೀತಾರನ್ನ ಹತ್ಯೆ ಮಾಡಿದ ಬಳಿಕ ಗಿರೀಶ ದೊಡ್ಮನಿ ಮತ್ತು ಕುಟುಂಬಸ್ಥರು ಎಸ್ಕೇಪ್ ಆಗಿದ್ರು. ಹೀಗಾಗಿ ಇದು ಸಹಜ ಸಾವಲ್ಲ, ಇದೊಂದು ಕೊಲೆ ಅಂತ ಆರೋಪಿಸಿ ಸುನೀತಾ ಕುಟುಂಬಸ್ಥರು ಪೊಲೀಸರಿಗೆ ದೂರು ನೀಡಲು ಠಾಣೆಗೆ ಆಗಮಿಸಿದ್ರು. ಆದರೆ ಪೊಲೀಸರು ದೂರು ಸ್ವೀಕರಿಸಲು ವಿಳಂಬ ಮಾಡ್ತಿದ್ರು. ಇದರಿಂದ ರೊಚ್ಚಿಗೆದ್ದ ಸುನೀತಾ ಕುಟುಂಬಸ್ಥರು ಶಿಗ್ಗಾವಿ ಠಾಣೆ ಎದುರು ಪ್ರತಿಭಟನೆ ಆರಂಭಿಸಿದ್ರು. ಅಲ್ಲದೆ ಪೊಲೀಸರ ಜೊತೆ ವಾಗ್ವಾದ ನಡೆಸಿದ್ರು. ಇದರಿಂದಾಗಿ ಶಿಗ್ಗಾವಿ ಪೊಲೀಸ್ ಠಾಣೆ ಆವರಣದಲ್ಲಿ ರಣಾಂಗಣವೇ ಸೃಷ್ಟಿಯಾಗಿ ಬಿಟ್ಟಿತ್ತು. ಒಟ್ನಲ್ಲಿ ವಿಚ್ಛೇದನ ಪಡೆದಿದ್ದ ಇಬ್ಬರು 9 ತಿಂಗಳ ಹಿಂದೆಯಷ್ಟೇ ಮದುವೆಯಾಗಿದ್ರು. ಆದರೆ ಮದುವೆಯಾದ ದಿನದಿಂದಲೂ ಪತ್ನಿಗೆ ವರದಕ್ಷಿಣೆ ಕಿರುಕುಳ ನೀಡಲಾಗ್ತಾ ಇತ್ತು ಅಂತ ಮಹಿಳೆಯ ಸಂಬಂಧಿಕರು ಆರೋಪಿಸಿದ್ದಾರೆ. ಆರಂಭದಲ್ಲಿ ಪೊಲೀಸರು ದೂರು ಪಡೆದು ಎಫ್ಐಆರ್ ದಾಖಲಿಸಲು ಹಿಂದೇಟು ಹಾಕ್ತಿದ್ದಾರೆ ಅಂತ ಮಹಿಳೆ ಸಂಬಂಧಿಕರು ಗಲಾಟೆ ಎಬ್ಬಿಸಿದ್ರು. ಕೊನೆಗೆ ಪೊಲೀಸರು ಒತ್ತಡಕ್ಕೆ ಮಣಿದು ಎಫ್ಐಆರ್ ದಾಖಲಿಸಿದ್ದಾರೆ. ಹೀಗಾಗಿ ಮಹಿಳೆ ಸಾವಿಗೆ ಕಾರಣ ಏನು ಅನ್ನೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಲಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.